ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಹಾಗೂ ನಾಡಿನ ಜನತೆಗೆ ನಾವು ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಜಗೌಡರು ಮಾತಾಡ್ತಾ ಇರೋದು. ಹಾಗೆ VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ನಾನು ಬಂದಿರೋ ಒಂದು ಉದ್ದೇಶ ಇಷ್ಟೇ. ಡಾಕ್ಟರ್ ವಿಷ್ಣುವರ್ಧನ್ ರವರ 10 ಕುಂಟೆ ಪುಣ್ಯಭೂಮಿ ಬಗ್ಗೆ ಇರ್ಬೋದು, ಹಾಗೆ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ಬಗ್ಗೆ ಇರ್ಬೋದು, ಹಾಗೆ ಡಿಸೆಂಬರ್ 18ರಿಂದ 21ರವರೆಗೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಬಗ್ಗೆ ಇರ್ಬೋದು. ಈ ಎರಡರ ಬಗ್ಗೆ ನಾನು ಮಾತಾಡೋಕ್ಕೆ ಇವತ್ತು ತಮ್ಮ ಮುಂದೆ ಬಂದಿದ್ದೀನಿ. ಮೊದಲಿಗೆ ಡಾಕ್ಟರ್ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಂತ್ಯ ಸಂಸ್ಕಾರ ಜಾಗ, ಆ ಜಾಗದ ಬಗ್ಗೆ ವಿಷ್ಣು ಸೇನಾ ಸಂಘಟನೆ ಕಳೆದ 2017ರಿಂದ 2023ರವರೆಗೂ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ, ಚೀಫ್ ಸೆಕ್ರೆಟರಿ ಜೊತೆ, ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳ ಜೊತೆ ಒಂದು ಮನವಿ ಇರ್ಬೋದು, ಮಾತುಕತೆ ಇರ್ಬೋದು, ಹೋರಾಟಗಳಿರ್ಬೋದು, ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಇವತ್ತು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡಿರೋ ಉದ್ದೇಶ ಇಷ್ಟೇ. ಬಂದ ಎಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇಷ್ಟು ಮನವಿ ಕೊಟ್ಟಿದ್ದೀವಿ. ಈ ಸಮಸ್ಯೆ ಏನಾಗಿದೆ ಅಂದರೆ, ಏನು 2015ರಲ್ಲಿ ಜಿಲ್ಲಾಧಿಕಾರಿ ವಿ ಶಂಕರ್ ಅಭಿಮಾನ್ ಸ್ಟುಡಿಯೋ ಮೇಲೆ ಪ್ರಕರಣ ದಾಖಲಿಸ್ತಾರೆ. ಉದ್ದೇಶ ಇಷ್ಟೇ, 20 ಎಕರೆನಲ್ಲಿ 10 ಎಕರೆ ಮಾರಿಕೊಂಡು ಅವರು ಅಭಿವೃದ್ಧಿ ಪಡಿಸಿಲ್ಲ ಅನ್ನೋ ಉದ್ದೇಶದಿಂದ ಅವರಿಗೆ 2 ಪ್ರಕರಣಗಳ ದಾಖಲಿಸಿ ಹೈಕೋರ್ಟ್ಗೆ ಅವರು ಇಂಪ್ಲೀಟ್ ಮಾಡ್ತಾರೆ. 45042 WP ಕೇಸ್ನಲ್ಲಿ. ಆ ಕೇಸು ನಡ್ಕೊಂಬರ್ತಾ ಇತ್ತು. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕೇಸ್ಗೆ ಹೋಗ್ತಾಯಿದ್ರು, ಇದು ನಡ್ಕೊಂಬರ್ತಾ ಇತ್ತು. ಸರ್ಕಾರದ ಅಭಿಮಾನ್ ಸ್ಟುಡಿಯೋ ಮಾಲೀಕರ ನಡುವೆ ನಡೀತಾ ಇತ್ತು ಈ ಕೇಸಿದು. ಈ ನಡುವೆ ನಾವು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಸರ್ಕಾರ ಮತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಹೊಂದಾಣಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು 4-5 ಮೀಟಿಂಗ್ ಆಗಿದೆ. ತಹಸೀಲ್ದಾರ್ ಮಂಜಪ್ಪ ಇರ್ಬೋದು, ಜಿಲ್ಲಾಧಿಕಾರಿ ವಿ ಶಂಕರ್ ಇರ್ಬೋದು, ಅಭಿಮಾನ್ ಸ್ಟುಡಿಯೋಗೆ ಬಂದು ಭೇಟಿ ಕೊಟ್ಟು, ತಹಸೀಲ್ದಾರ್ 2 ಸರಿ ಭೇಟಿ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ 1 ಸರಿ ಭೇಟಿ ಕೊಟ್ಟಿದ್ದಾರೆ. ಇಷ್ಟು ಎಲ್ಲ ಕೆಲಸಗಳು ನಾವು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಏನು ಈ ಪುಣ್ಯಭೂಮಿ ಜಾಗಕ್ಕೋಸ್ಕರ 10 ಕುಂಟೆ ಇದು ಹಂಗೆ ನಡ್ಕೊಂಬರ್ತಾಯಿತ್ತು. ಸರ್ಕಾರಿ ರೆಕಾರ್ಡ್ ಆಗಿದೆ. 10 ಕುಂಟೆ ಅವ್ರು ಬರ್ಕೊಟ್ಟಿರೋದು. 10 ಕುಂಟೆ ಬಗ್ಗೆ ಸರ್ಕಾರ ಜಿಲ್ಲಾಧಿಕಾರಿಗಳು ತಹಸೀಲ್ದಾರಿಂದ ನಮ್ಮ ಕಚೇರಿಗೆ, ವಿಷ್ಣು ಸೇನಾ ಸಂಘಟನೆ ಕಚೇರಿಗೆ 10 ಕುಂಟೆ ಸರ್ವೆ ಮಾಡಿರೋ ಒಂದು ಹಿಂಬರಹನ ನಮಗೆ ಕಳಿಸಿರ್ತಾರೆ. ಇಷ್ಟು ಕೆಲಸಗಳೆಲ್ಲ ಆಗಿರ್ತೈತೆ. ನಮಗೆ ಯಾಕೆ ಇದು ತಡ ಆಗ್ತಾಯಿತ್ತು ಅಂತಂದರೆ, ನಿಮಗೆ ಗೊತ್ತಿರಬೇಕು, ಸ್ಮಾರಕ ಇನ್ನೂ 2016ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಾಗ ಕೊಟ್ಟಿದ್ದರು. ಎಲ್ಲಿ? ಮೈಸೂರಿನಲ್ಲಿ ಆಲಾಳು ಗ್ರಾಮ, ಉದ್ಬೂರು ಗೇಟ್ ಬಳಿ. ಅದು ಹೈಕೋರ್ಟ್ಗೆ ಹೋಗ್ತು. ಇದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈ ಮಧ್ಯೆ ನಾವು 10 ಕುಂಟೆ ಬಗ್ಗೆ ಎಲ್ಲ ಸಂಧಾನ ಮಾಡಿ, ಮಾತುಕತೆ ಮಾಡಿ, ಬರೆಸಿ ಇದೆಲ್ಲ ಆಗಿತ್ತು. ಈ ನಡುವೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ರವರು ಜಿಲ್ಲಾಧಿಕಾರಿ ವಿ ಶಂಕರ್ ಕರೆ ಮಾಡಿ, ನೀವು ಅಭಿಮಾನ್ ಸ್ಟುಡಿಯೋದಲ್ಲೂ ಸ್ಮಾರಕ ಮಾಡಿಕೊಟ್ಟಿಲ್ಲ ನಿಮ್ಮ ಸರ್ಕಾರಗಳು, ಮೈಸೂರಿನಲ್ಲೂ ಜಾಗ ಕೊಟ್ರಿ, ಅದು ಹೈಕೋರ್ಟ್ಗೆ ಹೋಗಿದ್ದೆ. ಈ ನಡುವೆ ನೀವು ಯಾಕೆ ಇದು 10 ಕುಂಟೆ ಬಗ್ಗೆ ಇವಾಗ ನೀವು ಮಾಡ್ತಾಯಿದ್ದೀರಿ? ಸದ್ಯಕ್ಕೆ ಇದನ್ನು ನಿಲ್ಲಿಸಿ, ಸ್ಮಾರಕ ಲೋಕಾರ್ಪಣೆ ಆದಮೇಲೆ ನೀವು 10 ಕುಂಟೆ ಬಗ್ಗೆ ನೀವು ಮಾಡಿಕೊಳ್ಳಿ, ನಾವು ಬೇಡ ಅಂತೇಳಲ್ಲ ಅಂದ್ಬಿಟ್ಟು ಕರೆ ಮಾಡಿ ವಿ ಶಂಕರ್ಗೆ ಹೇಳಿರ್ತಾರೆ. ಸನ್ಮಾನ್ಯ ವಿ ಶಂಕರ್ 2018 ಮಾರ್ಚ್ ತಿಂಗಳಲ್ಲಿ ನನ್ನ ಕರೆ ಮಾಡಿ ನನ್ನ ಬರಮಾಡಿಕೊಂಡು, ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ, 10 ಕುಂಟೆ ಗ್ಯಾರಂಟಿ ಅಭಿಮಾನಿಗಳಿಗೆ ಇದರಲ್ಲಿ ಯಾವುದು ಅನುಮಾನ ಇಲ್ಲ, ರೆಕಾರ್ಡ್ ಆಗಿದೆ ಅಂತ ನನಗೆ ಒಂದು ಮನವೊಲಿಸಿ ನನ್ನ ಹತ್ರ ಮಾತಾಡಿ, ಸ್ಮಾರಕ ಲೋಕಾರ್ಪಣೆ ಆಗೋವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದಾಗ ನಾನು ತಾಳ್ಮೆಯಿಂದ ಇದ್ದೀನಿ. ತಾಳ್ಮೆಯಿಂದನೂ ಎಲ್ಲ ಮುಖ್ಯಮಂತ್ರಿಗಳಿಗೂ, ಎಲ್ಲ ಜಿಲ್ಲಾಧಿಕಾರಿಗಳು ನಾನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಫಾಲೋ ಅಪ್ ಮಾಡ್ಕೊಂಬಂದಿದ್ದಕ್ಕೆ ಇವತ್ತು ನಾವು ಹೈಕೋರ್ಟ್ಗೆ ಹೋಗೋಂಗಾಯಿತು. ಹೈಕೋರ್ಟು ನಮಗೆ ಸರ್ಕಾರಕ್ಕೆ 10 ಕುಂಟೆ ಉಲ್ಲೇಖ ಮಾಡಿ ರೆಫರ್ ಮಾಡ್ದಂಗೆ ಆಯಿತು. ನಾವು ತಿರ್ಗಾ ಸರ್ಕಾರಕ್ಕೆ ಈ 10 ಕುಂಟೆ ಜಾಗದ ಬಗ್ಗೆ ಮುಖ್ಯಮಂತ್ರಿಗಳಿಗೆ 2 ಬಾರಿ ಈ 2 ತಿಂಗಳಲ್ಲಿ ಉಪಮುಖ್ಯಮಂತ್ರಿಗಳಿಗೆ
ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ, ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ, ಕಂದಾಯ ಇಲಾಖೆಗೆ, ಚೀಫ್ ಸೆಕ್ರೆಟರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಉಪವಿಭಾಗಾಧಿಕಾರಿಗಳು ಅವ್ರಿಗೆ ಕಳೆದ 2 ತಿಂಗಳಿಂದ ಎಷ್ಟು ಮನವಿ ಕೊಟ್ಟು ನಾನು ಇಲಾಖೆನ 2 ತಿಂಗಳಿಂದ ಎಷ್ಟು ಅಲ್ದಿದ್ದೀನಿ ನನಗೆ ಗೊತ್ತು. ನನ್ನ ಜೊತೆ ಇದ್ದ ನನ್ನ ಪದಾಧಿಕಾರಿಗಳಿಗೆ ಗೊತ್ತು ನನ್ನ ಕಷ್ಟ ಎಷ್ಟು. ನಾನು ಕಷ್ಟಪಟ್ಟಿದ್ದೀನಿ 2 ತಿಂಗಳು. ನಾನು ಎಲ್ಲೂ ಫೇಸ್ಬುಕ್ಗಳಿಗೂ ಹಾಕೊಳ್ಳಿಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಲಿಲ್ಲ. ನನ್ನ ದಾಖಲೆಗಳಾಗ್ತಾಯಿದೆ. ಕೆಲವರು ನನ್ನ ದಾಖಲೆಗಳನ್ನು ಫೇಸ್ಬುಕ್ನಲ್ಲಿ ತಗೊಂಡು ಬೇರೆ ಅವ್ರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಗಮನಕ್ಕೆ ಬಂತು ಅದು. ಅದಕ್ಕೆ ನಾನು 10 ಗುಂಟೆ ದಾಖಲೆಗಳ ಬಗ್ಗೆ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಈ 2 ತಿಂಗಳಿಂದ ನಾನು ಹಾಕಿಲ್ಲ. ಅದನ್ನು ಕೆಲವರು ದುರುಪಯೋಗ ಪಡಿಸ್ಕೊಂಡು ಏನೇನೋ ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಮ ಅಭಿಮಾನಿಗಳೇ, ಬೇರೆ ಯಾರೂ ಅಲ್ಲ. ಅದಕ್ಕೆ ಕೆಲವು ಇಲಾಖೆನೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ ನನಗೆ. ಸರ್ಕಾರಿ ಅಧಿಕಾರಿಗಳು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾರು ಏನೇ ಮಾಡಲಿ, ನನ್ನ ಹೋರಾಟ ನಾನು ಮಾಡ್ಕೊಂಬಂದಿದ್ದೀನಿ 2 ತಿಂಗಳಿಂದ. ಎಷ್ಟು 7 ವರ್ಷದ ಹೋರಾಟನ ಬೇರೆ, 2 ತಿಂಗಳಿಂದ ಎಷ್ಟು ನಾನು ಕೆಲಸ ಮಾಡಿದ್ದೀನಿ ನನಗೆ ಗೊತ್ತು. ಸುಮಾರು ಹೋರಾಟ ಮಾಡಿದ್ದೀನಿ. ಅದಕ್ಕೆ ಯಾವುದೇ ಸರ್ಕಾರ ಅಧಿಕಾರಿಗಳು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಡ್ತೀವಿ. ಆದರೆ 10 ಕುಂಟೆ ಬಗ್ಗೆ ಅದ್ರ ಬಗ್ಗೆ ಯಾವುದೇ ನಿಮಗೆ ನಾವು ಅದನ್ನು ರಿಜಿಸ್ಟರ್ ಮಾಡೋದಾಗಲಿ ಏನೇ ಮಾಡೋದು ನಮ್ಮ ಕೈಲಿ ಮಾಡೋಕ್ಕೆ ಬರಲ್ಲ. ನೀವು ಅಭಿಮಾನ್ ಸ್ಟುಡಿಯೋ ಮಾಲೀಕರು CM ಹತ್ರ ಮಾತಾಡ್ಕೊಳ್ಳಿ, ಇಲ್ಲ ಕೋರ್ಟ್ಗೆ ಹೋಗಿ ಅಂತ ಜಿಲ್ಲಾಧಿಕಾರಿಗಳು 12/10/2023 ನಮ್ಮನ್ನು ಮೀಟಿಂಗ್ ಕರೆದಿರ್ತಾರೆ. ಕಂದಾಯ ಭವನದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿ KA ದಯಾನಂದ್ ಅವರು ಕರೆದಿರ್ತಾರೆ. ಆ ಸಭೆಗೆ ಎಲ್ಲ ವಿಷ್ಣುವರ್ಧನ ಪ್ರತಿಷ್ಠಾನ, ಸಂಸ್ಕೃತಿ ಇಲಾಖೆ, ತಹಸೀಲ್ದಾರ್ ಎಲ್ಲರೂ ಭಾಗವಹಿಸಿರ್ತಾರೆ. ನಾವು ಭಾಗವಹಿಸಿಬಿಡ್ತೀವಿ ವಿಷ್ಣು ಸೇನಾ ಸಂಘಟನೆಯಿಂದ ಮತ್ತು ಟ್ರಸ್ಟಿಂದ. ಆ ಸಭೆಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಬಂದಿರಲ್ಲ. ಸಭೆ ಅಪೂರ್ಣ ಆಗುತ್ತೆ. ಜಿಲ್ಲಾಧಿಕಾರಿಗಳು ನಮಗೆ ಕೆಲವು ಏನು ಮಾಡ್ಬೋದು ಏನು ಅಂತ ನಮಗೆ ಒಂದು ಸಲಹೆ ಕೊಡ್ತಾರೆ. ನಾನು ವಾದ ಮಾಡ್ತೀನಿ ಅವ್ರ ಹತ್ರ. ಸರ್ ನೀವೇ ಜಿಲ್ಲಾಧಿಕಾರಿಗಳು, ನಿಮ್ಮ ಜಿಲ್ಲಾಧಿಕಾರಿಗಳೇ 10 ಎಕರೆ ಮೇಲೆ ಕೇಸ್ ಹಾಕಿರೋದು. ನಿಮ್ಮ ಜಿಲ್ಲಾಧಿಕಾರಿಗಳೇ 10 ಎಕರೆ ಯಾಕೆ ಕೇಸ್ ಹಾಕಿದ್ದು? ಅವರೇ 10 ಗುಂಟೆ ಮಾಡಿಕೊಟ್ಟಿರೋದು, ಬೇರೆ ಜಿಲ್ಲಾಧಿಕಾರಿಗಳಲ್ಲ, ಬೇರೆ ತಹಸೀಲ್ದಾರಲ್ಲ. ಎಷ್ಟು ಅವ್ರಿಗೆ ಸಾರಿ ನಾನು ಎಷ್ಟು ಹೇಳಿದ್ರು ಅವರು ಕೇಳ್ತಾನೆ ಇಲ್ಲ. ಪದೇ ಹೇಳಿದ್ದೀನಿ. ಕೋರ್ಟ್ಗೆ ನಾನು ಜನವರಿ 13, 2023 ನಾನು ಜನವರಿ ತಿಂಗಳಲ್ಲಿ ನಾನು ಸಬ್ಮಿಟ್ ಆಗಿದ್ದೀನಿ, ಕೋರ್ಟ್ಗೆ ಇಂಪ್ಲೀಟ್ ಆಗಿದ್ದೀನಿ ಟ್ರಸ್ಟ್ ಸಂಘಟನೆಯಿಂದ. ಆವಾಗ ನಿಮಗೆ ನಾನು ಅಧೀನ ಕಾರ್ಯದರ್ಶಿ ಅವರಿಗೆ, ನಿಮ್ಮ ಜಿಲ್ಲಾಧಿಕಾರಿಗಳು ನೀವೇ ಇದ್ರಿ, ನಿಮಗೆ ದಯವಿಟ್ಟು 10 ಗುಂಟೆ ಬಗ್ಗೆ ರಿಜಿಸ್ಟರ್ ಮಾಡಿ ಆಮೇಲೆ ಕೇಸ್ನ ಕ್ಲೋಸ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಪರಿಪರಿಯಾಗಿ ದಾಖಲಾತಿಗಳಿವೆ. ನನ್ನ ಹತ್ರ ನಿಮಗೆಲ್ಲ ಬರ್ಕೊಟ್ಟಿರೋದು ಫುಲ್ಲು ದಾಖಲಾತಿಗಳಿದೆ. ಯಾವಾಗ ಜನವರಿ 2023 ಅಧೀನ ಜಿಲ್ಲಾಧಿಕಾರಿಗಳಿಗೆ ಒಂದು 13 ಪುಟಗಳ ವರದಿನ ನಾನು ಟೈಪ್ ಮಾಡಿಸಿ ಕೊಟ್ಟಿದ್ದೀನಿ. ಇಷ್ಟು ಮನವಿ ಕೊಟ್ಕೊಂಡ್ಬಂದಿದ್ದೀವಿ, ಹೋರಾಟ ಮಾಡಿದ್ದೀವಿ, ದಯವಿಟ್ಟು ಸಮಸ್ಯೆ ಬಗೆಹರಿಸಿ ಅಂತ. ಆದರೆ ನೀವು ನಿಮ್ಮ ಅಧಿಕಾರಿಗಳು, ಕೆಳಹಂತ ಅಧಿಕಾರಿಗಳು, ತಹಸೀಲ್ದಾರ್ ಅಂತ ಕೆಳಹಂತ ಅಧಿಕಾರಿಗಳು, RI ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, ತುಂಬ ಕೆಳಹಂತ ಅಧಿಕಾರಿಗಳು ಹೈಕೋರ್ಟ್ಗೆ ಸೂಕ್ತ ದಾಖಲೆಗಳನ್ನ ಒದಗಿಸದೆ ಇವತ್ತು ಹೈಕೋರ್ಟು ಸ್ಪಷ್ಟ ನಿರ್ಧಾರ ತಗೊಳಕ್ಕಾಗ್ದೇ ನೀವು ನಾನು 2 ಎಕರೆ ಏನು ಅಭಿಮಾನ್ ಸ್ಟುಡಿಯೋದು ಏನು ನಡೀತಾ ಇತ್ತು ಕೇಸ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. 2 ಎಕರೆ ಕೇಸ್ನ ನೀವು ಏನು 10 ಗುಂಟೆ ದಾಖಲೆ ಪರಿಶೀಲನೆ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಸರ್ಕಾರಕ್ಕೆ ರೆಫರ್ ಮಾಡ್ತಾರೆ. ಅವಾಗಲೇ ಮಡಿಕೊಂಡೆ. ಸರ್ಕಾರಕ್ಕೆ ರೆಫರ್ ಮಾಡ್ತಾರೆ. ಇದು ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿ. 10 ಗುಂಟೆ ಏನು ಕೊಟ್ಟಿದ್ದಾರೆ ಅಭಿಮಾನ್ ಸ್ಟುಡಿಯೋದವರು, ನೀವು ಸರ್ಕಾರದ ಹತ್ರ ನಿಮ್ಮ ದಾಖಲೆ, ನಿಮ್ಮ ಏನು ಮನವಿನ ನೀವು ಬಗೆಹರಿಸ್ಕೊಳ್ಳಿ ಅಂತ ರೆಫರ್ ಮಾಡಿ ಜಡ್ಜ್ಮೆಂಟ್ ಕಾಪಿನಲ್ಲಿ ಉಲ್ಲೇಖ ಮಾಡಿ ನಮಗೆ ಹೈಕೋರ್ಟು ಆಗಸ್ಟ್ 21, 2023 ಆದೇಶ ಹೊರಡಿಸುತ್ತೆ. ನಾವು ಈ ಜಡ್ಜ್ಮೆಂಟ್ ಕಾಪಿಯೊಂದಿಗೆ ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ದೀನಿ. ಯಾರು
10 ಕುಂಟೆ ಜಾಗದ ಬಗ್ಗೆ ಸೂಕ್ತ ಆದೇಶ ಹೊರಡಿಸಿಲ್ಲ, ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ನಾವು ಇದನ್ನ ಇಟ್ಕೊಂಡು ಹೈಕೋರ್ಟ್ಗೂ ಹೋಗ್ತಾ ಇದ್ದೀವಿ. ಇದು ಒಂದು ಕಡೆ ಹೈಕೋರ್ಟ್ಗೆ ಹೋಗೋದು ಒಂದು ಕಡೆ. ಆಲ್ರೆಡಿ ಹೋಗಿದ್ದೀವಿ. ನಮ್ಮ ಹೈಕೋರ್ಟ್ ವಕೀಲರು ಅದ್ರ ಬಗ್ಗೆ ಎಲ್ಲ ಹೈಕೋರ್ಟ್ಗೆ ನಮ್ದೇನು ಹೈಕೋರ್ಟ್ ನಮ್ಗೇನು ರೆಫರ್ ಮಾಡಿತ್ತು ಅದೇ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಪ್ಲಸ್ 10 ಕುಂಟೆ ಜಾಗದ ಬಗ್ಗೆ ಎರಡೂ ಸೇರಿಸಿ ನಾವು ಹೈಕೋರ್ಟ್ಗೆ ಮೊರೆ ಹೋಗಿದ್ದೀವಿ. ಇದು ಒಂದು ಕಡೆ. ಮತ್ತು ಕಾರ್ಯಕ್ರಮಕ್ಕೆ 10 ಕುಂಟೆ ಆದೇಶದ ಬಗ್ಗೆ ಕಳೆದ 2 ತಿಂಗಳಿಂದ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ ನನಗೆ ಗೊತ್ತು. ಏನು ಅದು ಆ ಶ್ರಮಕ್ಕೆ ಚೀಫ್ ಸೆಕ್ರೆಟರಿ ಇರ್ಬೋದು ಕಾಟೇರ ಅವರು, ಜಾಯಿಂಟ್ ಸೆಕ್ರೆಟರಿ ಕವಿತಾರಾಣಿ ಅವರು ಇರ್ಬೋದು, ವಿಷ್ಣುವರ್ಧನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ್ ಅವರು ಇರ್ಬೋದು, ಜಿಲ್ಲಾಧಿಕಾರಿ ಕೆ ದಯಾನಂದ್ ಅವರು, ಅದೇನು ಮೀಟಿಂಗ್ ಮಾಡಿ ಅವರು ನಮಗೆ ಒಂದು 10 ಕುಂಟೆಗೆ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ. 4/12/2023 ನಾನು ಇದ್ರ ಬಗ್ಗೆ 3/11/2023, 9/11/2020 2 ಸಾರಿ ಮನವಿ ಕೊಡ್ತೀನಿ. 2 ಸಾರಿ ಮನವಿ ಕೊಡ್ತೀನಿ. ನಮಗೆ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಎಂಡೆಲ್ ತೊಗೊಳಕ್ಕೆ ಹೋದರೆ ಅವರು ಸ್ಟೇ ತರೋದು, ಇನ್ನೊಂದು ಮಾಡೋದು, ನಮಗೆಲ್ಲ ಕಡೆಯಿಂದ ತುಂಬ ಪ್ರಾಬ್ಲಮ್ಮು. ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಾ ಇಲ್ಲ ಇವ್ರ ಬಗ್ಗೆ ಮನವಿಗಳಿಗೆ BBMPಗೆ ಪೊಲೀಸ್ನವ್ರಿಗೆ ಕೊಡೋದು, ಇಷ್ಟು ಪ್ರಾಬ್ಲಮ್ ಆಯ್ತು ನನಗೆ ಕಳೆದ 2-3 ಕಾರ್ಯಕ್ರಮಗಳಿಂದ. ಅದಕ್ಕೆ ನಾನು 2 ತಿಂಗಳ ಹಿಂದೆನೇ ನಾನು ಕೊಟ್ಟೆ. 4/12/2023 ನಮಗೆ 29 + 30 ಕಾರ್ಯಕ್ರಮಕ್ಕೆ ಅನುಮತಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೆ. ಬ್ಯಾನರ್ ಹಾಕೊಳ್ಳೋಕ್ಕೆ, ಮಂಟಪದಲ್ಲಿ ಹೂವು ಹಾಕೋಕ್ಕೆ ಅಂತಲೇ ಟೈಪ್ ಮಾಡಿ ಹಾಕಿದ್ದೀನಿ. ಹೋದ ಸರಿ ಹೂವು ಹಾಕಕ್ಕೆ ಬಿಟ್ಟಿಲ್ಲ, ತೊಂದರೆ ಕೊಟ್ಟರು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಹಾಗೂ ಪೊಲೀಸರು. ಇದರಲ್ಲಿ ಪೊಲೀಸರು ನಾವು ಪೊಲೀಸರಿಗೆ ನಾವು ಏನು ಮನವಿ ಕೊಟ್ಟಿದ್ವಿ, ನಮಗೆ ಸೂಕ್ತ ಭದ್ರತೆ ಕೊಡಿ ಮತ್ತು ಏನು ಟ್ರಾಫಿಕ್ನ ನಮಗೆ ಅದನ್ನು ಇದು ಮಾಡ್ಕೊಂಡು ನಾವು ಕೊಟ್ಟಿದ್ದು. ನಮಗೆ ಹೂವು ಹಾಕೋಕ್ಕೆ ಪೊಲೀಸ್ನವರು ಕನ್ನಡ ಬಾವುಟ, ನಾವು ಮಂಟಪಕ್ಕೆ ಕನ್ನಡ ಬಾವುಟ ಹಾಕ್ತೀವಿ, ಅದನ್ನು ಬಿಚ್ಕೊಳ್ತೀವಿ, ನಾವು ಅಲ್ಲೇ ಹಾಕೋದಿಲ್ಲ. ಕನ್ನಡ ಬಾವುಟ ಹಾಕೋಕ್ಕೆ ಬಿಡಲ್ಲ. ಒಬ್ಬ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೆಂಗೇರಿ ಪೊಲೀಸ್ ಅಧಿಕಾರಿಗಳು ಕನ್ನಡ ಶಾಲ್ನ ಹಾಕೋಕ್ಕೆ ಬಿಟ್ಟಿಲ್ಲ. ಯಾಕ್ರಿ ಪೊಲೀಸ್ ಅಧಿಕಾರಿಗಳೇ, ನಿಮ್ಮ ಕೆಲಸ ಏನ್ರಿ? ನಮ್ಮ ಭದ್ರತೆ ಕೊಡಬೇಕಷ್ಟೇ, ನಮ್ಮ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕಷ್ಟೇ. ನೀವು ಕನ್ನಡ ಬಾವುಟ ಹಾಕಬೇಡಿ, ಹೂ ಹಾಕೋಕ್ಕೆ ತೊಂದರೆ ಕೊಡೋದು ಯಾಕೆ? ನಿಮ್ಮ ಕೆಲಸ ನೀವು ಮಾಡಿರಿ, ನಾವು ನಿಮ್ಮನ್ನ ಗೌರವಿಸ್ತೀವಿ. ಪೊಲೀಸ್ ಇಲಾಖೆನ ನಾವೇನು ನಮಗೇನು ಟ್ರಸ್ಟ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ತೂಕ ಇಲ್ವಾ? ನಾವು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಸಾರಿ ಜಡ್ಜ್ಮೆಂಟ್ ಕಾಫಿ ಬಂದಿರಲಿಲ್ಲ, ಆದರೂ ನಮ್ಮ ವಕೀಲರು ಹೇಳಿದರು ನನಗೆ, ಯಾವುದೇ ಅಲ್ಲಿ ಅಹಿತಕರ ಘಟನೆ ನಡೆದಂಗೆ ನೀನು ನಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಹೇಳಿದ್ದಕ್ಕೆ ಸಾರಿ ನಾನು ಎಲ್ಲನೂ ಸಹಿಸ್ಕೊಂಡು ಬಂದಿದ್ದೀನಿ. ಅವತ್ತು ನಮಗೇನು ಫೇಸ್ಬುಕ್ ಟೈಪ್ ಕೊಟ್ಟು ಯಾರು ಏನು ಮಾಡ್ತಾರೆ ನಾವು ಅದು ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ನನಗೆ. ಆದರೂ ಎಲ್ಲನೂ ಸಹಿಸ್ಕೊಂಡು ಅವತ್ತು ಕಿರುಕುಳನ ನಾನು ಬಂದಿದ್ದೀನಿ ಆಚೆ. 73ನೇ ಜನ್ಮದಿನೋತ್ಸವ ಸೆಪ್ಟೆಂಬರ್ 18, 2023 ಆ ಕೆಲಸ ಆಗಬಾರ್ದು ಅಂತ ನಾನು ಇವತ್ತು 2 ತಿಂಗಳಿಂದ 1 ತಿಂಗಳ ಮುಂಚಿತವಾಗಿ ನಾನು ಕಾರ್ಯಕ್ರಮ ತಗೊಂಡಿದ್ದೀನಿ. ಏನಕ್ಕೆ ಸುಮ್ಮನೆ ಕೊಟ್ಬಿಡ್ತಾರೆ ನನಗೆ ಕಾರ್ಯಕ್ರಮ ಮಾಡೋದಕ್ಕೆ? ಹೋರಾಟ ಮಾಡಿದ್ದೀನಿ, ಸುಮ್ಮನೆ ಅಲ್ಲ, ಹೋರಾಟ ಮಾಡ್ಕೊಂಬಂದಿದ್ದೀನಿ. ಹೋರಾಟ ಮಾಡ್ಕೊಂಬಂದಿರೋದಕ್ಕೆ 10 ಕುಂಟೆ ಬಗ್ಗೆ 10 ಕುಂಟೆಲ್ಲ ಪೂಜೆ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರ. 2 ಎಕರೆಲಲ್ಲ, ಅರ್ಧ ಎಕರೆಲಲ್ಲ, 10 ಕುಂಟೆ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೇಳದ 4 ಕಾರ್ಯಕ್ರಮಗಳಿಂದ ಎಷ್ಟು ಫೈಟ್ ಮಾಡಿದ್ದೀನಿ. ನಿಮ್ಮ ಕೈಲಿ ಕೊಡೋಕ್ಕಾಗಲ್ವ? ಬರ್ಕೊಡಿ ನನಗೆ. ನಾವು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಬರ್ಕೊಡಿ. ಯಾವ ಅಧಿಕಾರಿಗಳು ಬರ್ಕೊಳ್ಳೋಕೆ ರೆಡಿ ಇಲ್ಲ, 10 ಕುಂಟೆ ಆದೇಶ ಮಾಡೋಕ್ಕೆ ರೆಡಿ ಇಲ್ಲ. ಕಡೆಗೆ ಅಂತಿಮ ತೀರ್ಮಾನ ತಗೊಂಡು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ಹೇಳಕ್ಕೆ ಬರಲ್ಲ ಅವೆಲ್ಲನೋದು. ಅರ್ಥ ಆಯ್ತಾ? ಇಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ. ಒಂದು ಕಡೆ ಅಧಿಕಾರಿ ವರ್ಗ, ಒಂದು ಕಡೆ ಪೊಲೀಸರು, ಒಂದು ಕಡೆ ಅಭಿಮಾನ್ ಸ್ಟುಡಿಯೋದವರು, ಒಂದು ಕಡೆ ನಮ್ಮ ಹಿತಶತ್ರುಗಳು. ಎಷ್ಟು ಒಬ್ಬ ರಾಜು ಗೌಡ್ರ ಮೇಲೆ, ಹೋರಾಟಗಾರರ ಮೇಲೆ ಎಷ್ಟು ಧಮಕಿ, ಮಾಧ್ಯಮಗಳು, ಕೆಲವು ಪತ್ರಕರ್ತರ ತಂಡ ಉದ್ದೇಶಪೂರ್ವಕವಾಗಿ ನಮ್ಮದು ಯಾವುದೇ ಒಂದನ್ನ ಸತ್ಯ ದಾಖಲಾತಿಗಳು, ಇಲ್ಲಿ ಯಾವ ಬೋಗಸ್ ದಾಖಲಾತಿಗಳು ರಾಜುಗೌಡ್ರು ತವಿಲ್ಲ. ಕಳ್ತನ ಮಾಡಿ ಫೇಸ್ಬುಕ್ಕಲ್ಲಿ ತಗೊಂಡು ತಗೊಂಡೋಗಿ ಕೊಟ್ಟಿಲ್ಲ ರಾಜುಗೌಡರು. ಸ್ವಂತ ಹೋರಾಟ ಮಾಡಿ ದಾಖಲೆಗಳು ಇಟ್ಕೊಂಡು ಕೊಟ್ಟಿದ್ದೀನಿ.
ಇದು ಮಾಧ್ಯಮದವ್ರ ಕಣ್ಣಿಗೆ ಕಾಣಲ್ವಾ? ಪತ್ರಕರ್ತರ ಕಣ್ಣಿಗೆ ಕಾಣಲ್ವಾ? ನಮ್ಮ ಹಿತಶತ್ರುಗಳಿಗೆ ಕಾಣಲ್ವಾ? ಯಾಕ್ರಿ ಸತ್ಯ ಬಂದು ಸತ್ಯ ಹೇಳಿದ್ರೆ ನಿಮಗೆ ಕೋಪನಾ? ಸುಳ್ಳು ಹೇಳಿಕೆಗಳು ಯಾಕೆ? ನೀವು ಕೆಲಸ ಮಾಡಿದ್ರ ದಾಖಲಾತಿಗಳು ತೋರಿಸಿ ಹೇಳಿಕೆ ಕೊಡಿ, ಯಾರೇ ಆಗಿರಲಿ. ಎಲ್ಲ ಸಂಘಟನೆಗಳು ಹೇಳ್ತಾ ಇದ್ದೀನಿ ನಾನು. ನೀವು ಕೆಲಸ ಮಾಡಿದ್ರೆ ನೀವು ನೇರವಾಗಿ ಹೇಳಿ, ನಾವು ಈ ಕೆಲಸ ಮಾಡಿದ್ದೀವಿ, ದಾಖಲಾತಿ ತೋರಿಸ್ಬಿಟ್ಟು ಇಷ್ಟು ಕೆಲಸ ಮಾಡಿದ್ದೀವಿ ನಾವು ಅಂತ ದಾಖಲಾತಿ ಕೊಟ್ಬಿಟ್ಟು ಮಾಧ್ಯಮಕ್ಕೆ ಪತ್ರಕರ್ತರಿಗೆ ಹೇಳಿ. ಕೇಳಕ್ಕೆ ನಾನೇ ಯಾರೋ? ಸುಳ್ಳು ಹೇಳಿಕೆಗಳನ್ನು ಕೊಡೋದು ಒಂದ್ಸಾರಿ ಒಂಥರ ಯಾಕೆ ಮಾಡ್ತೀರಿ? ಹಿಂಗೆ ಯಾಕೆ ಮಾಡ್ತೀರಿ? ಸತ್ಯ ಘಟನೆಗಳು ಎಲ್ಲ ನಾನು ಹೋರಾಟ ಮಾಡ್ತಾ ಇರೋ ದಾಖಲಾತಿಗಳು ಇಟ್ಕೊಂಡು ನಾವು ಒಂದು ನ್ಯೂಸ್ ಕೊಡೋಕೆ ಹೋದರೆ ಮಾಧ್ಯಮಗಳು ಕೆಲವು ಪತ್ರಕರ್ತರು ರೆಡಿ ಇಲ್ಲ ತಗೊಳಕ್ಕೆ. 4-5 ಚಾನಲ್ ನಂತರ ವಿಡಿಯೋ ಮಾಡಿಕೊಂಡು ಅದನ್ನು ಅಪ್ಲೋಡೇ ಮಾಡಿಲ್ಲ. ಯಾಕೆ? ನಿಮಗೆ ಸತ್ಯ ಹೋರಾಟದ ವರದಿ ನಿಮಗೆ ಬೇಕಾಗಿಲ್ವಾ? ಸುಮ್ಮನೆ ಹೇಳ್ತಾರ ಮಾಧ್ಯಮಗಳು? ಇವತ್ತು ಕೆಲವು ಮಾಧ್ಯಮಗಳು ಹಣದ ತೆಲ್ಲಿನಲ್ಲಿ ನಡೀತಾ ಇದೆ ಅಂತ ಈ ನೋಡ್ತಾ ಇರೋದು ನಮ್ಮದು ಬಿಡ್ರಿ. ನಾವು ಅಭಿಮಾನಕ್ಕೂ ಮಾಡ್ತಾ ಇರೋದು. ನಾವು ಯಾವುದೋ ರಾಜಕಾರಣಿಗಳಲ್ಲ, ಯಾವುದೋ ಬಿಲ್ಡರ್ ಅಲ್ಲ, ಯಾವುದೋ ಆಸ್ತಿಗೋಸ್ಕರ ನಾವು ಮಾಡ್ತಾ ಇಲ್ಲ ರೀ. ಇಲ್ಲಿ ನಮ್ಮ ಟ್ರಸ್ಟಿಗೆ ಬರ್ಕೊಡಿ ಅಂತಿರೋ ನಾನೇನೋ ಇದು ಮಾಡ್ತಾ ಇಲ್ಲ ರೀ. ಅಭಿಮಾನಕ್ಕೋಸ್ಕರ ಅಭಿಮಾನಿಗಳಿಗೆ 10 ಗುಂಟೆ ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅದನ್ನು ವರದಿ ಮಾಡೋಕ್ಕೆ ನೀವು ರೆಡಿ ಇಲ್ಲ ಅಂದರೆ ಏನು ಮಾಡೋದು ನಾನು? ಇರಲಿ, ಮುಂದಿನ ದಿನಗಳಲ್ಲಿ ನಾನು ಒಂದು ಆಡಿಯೋದಲ್ಲಿ ಮಾತಾಡಿದೆ ಪತ್ರಕರ್ತರ ಬಗ್ಗೆ ಮತ್ತು ಮಾಧ್ಯಮದವ್ರ ಬಗ್ಗೆ ನಾನು ಕ್ಷಮೆ ಕೋರಿದ್ದೀನಿ. ಯಾರೋ 1-2-3 ಜನ ಮಾಡೋದಕ್ಕೆ ಎಲ್ರಿಗೂ ಅದು ತೊಂದರೆ ಆಗುತ್ತೆ. ನಾನು ಕೆಲವರು ವಿಡಿಯೋ ಮಾಡ್ಕೊಂಡು, ನನ್ನ ಹತ್ರ ಇದೆ ಸಾಕ್ಷಿಗಳಿದೆ, ವಿಡಿಯೋ ಮಾಡ್ಕೊಂಡು ಅಪ್ಲೋಡೇ ಮಾಡಿಲ್ಲ. ಅವರು ಫೋನ್ಗಳು ತೆಗಿಯಲ್ಲ. ಯಾಕೆ? ದಾಖಲಾತಿ ನೋಡಿ. ಇಷ್ಟು ಬೇಜಾರಾಗಿದೆ ಅಭಿಮಾನಿಗಳಿಗೆ. ನಾನು ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಪರವಾಗಿಲ್ಲ, ನಮಗೆ ಸ್ಟೇಟಸ್ಸು, ಲೆವೆಲ್ಲು, ಬಿಲ್ಡಪ್ಪು, ಸ್ವಾರ್ಥ ನಮ್ಮ ಹತ್ರ ಇಲ್ಲ. ನಾವು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ನಮಗೆ ತೊಂದರೆ ಕೊಡ್ತಾವ್ರೆ ಕೊಡಲಿ, ಅವ್ರು ದೊಡ್ಡವರಾಗಲಿ, ನಾನೇನು ತಲೆ ಕೆಡ್ಸ್ಕೊಳ್ಳೋದು ಅದ್ರ ಬಗ್ಗೆ. ಇರೋ ಗಂಟು ನನ್ನ ಜೀವ ಇರೋವರೆಗೂ 10 ಗುಂಟೆ ಪುಣ್ಯಭೂಮಿಗಾಗಿ ನಾನು ಹೋರಾಟ ಮಾಡ್ತೀನಿ. ಅದು ಯಾವ ಕಾರಣಕ್ಕೆ ನಿಲ್ಲಲ್ಲ. ಒಬ್ಬನೇ ಮಾಡಿದ್ರು ಹೋರಾಟನೇ, 1,00,000 ಜನ ಹೋರಾಟ ಮಾಡಿದ್ರು ಹೋರಾಟನೇ. ನನ್ನ ಹೋರಾಟ ಯಾವತ್ತೂ ನಿಲ್ಲಲ್ಲ. ಅದು ನಾನು ಹೋರಾಟ ಮಾಡ್ತೀನಿ. ಅಭಿಮಾನಿಗಳೇ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ನಾನು ಉಪ ಪೊಲೀಸ್ ಆಯುಕ್ತರು, ಬೆಂಗಳೂರು ಪಶ್ಚಿಮ ವಿಭಾಗ, ಬೆಂಗಳೂರು ನಗರ 26 4 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ, ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹಕ್ಕೆ ನಾನು ಮನವಿ ಕೊಟ್ಟಿದ್ದೆ. ಮೊನ್ನೆ ಕರೆದಿದ್ರು ಉಪ್ಪಾರಪೇಟೆ ಏನಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು. ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನೀವು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ಮಾಡ್ಕೊಳ್ಳಿ, ನೀವು ಎಷ್ಟು ದಿನ ಮಾಡ್ಕೊಳ್ಳಿ, ನಾವು ಪರ್ಮಿಷನ್ ಕೊಡ್ತೀವಿ. ಆದರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಹೋರಾತ್ರಿ ಯಾವುದೂ ನಾವು ಕೊಡೋದಿಲ್ಲ. ನೀವು ಮಾಡಿದ್ರೆ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ನನಗೆ ಮೊನ್ನೆಯಲ್ಲಿ ಹೇಳಿದ್ರು. ನಾನು ಇವಾಗ ಏನು ಮಾಡಿದ್ದೀನಿ, ಆಯ್ತು ಸರ್, ನೀವು ಕೊಡಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಸರ್, ನೀವು ಅರೆಸ್ಟ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಸರ್. ಆದರೆ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಾನು ಮೈಸೂರಿನಲ್ಲಿ 3 ದಿವಸ ಮಾಡಿದ್ರೆ ಸರ್ಕಾರನೇ ಅನುಮತಿ ಕೊಟ್ಟಿತ್ತು. ಇದು ಸರ್ಕಾರ ಅಂತೀನಿ, ಸರ್ಕಾರ ಅಂದರೆ ಪೊಲೀಸ್ ಇಲಾಖೆ ಸರ್, ಅದು ಸರ್ಕಾರನೇ ಮಾಡಿದ್ವಿ. ಇಲ್ಲಿ ಯಾಕೆ ಕೊಡಲ್ಲ? ನಾವು ಅಭಿಮಾನಕ್ಕೋಸ್ಕರ ಮಾಡ್ತಾ ಇರೋದು. ನಾವು 5 ಜನ ಕೂತ್ಕೋತೀವೋ 10 ಜನ ಕೂತ್ಕೋತೀವೋ, ಯಾರು ಪಾಪ ಆರೋಗ್ಯವಂತರು ಇದ್ದು ಯಾರು ಅಭಿಮಾನ ಇದ್ರು ನಾವು ಕೂತ್ಕೋತೀವಿ, ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ. ನಾನು ಕೂತ್ಕೋತೀನಿ ಬೆಳಗ್ಗೆ 9 ಗಂಟೆಯಿಂದ ನಾನು ಕೂತ್ಕೋತೀನಿ. 6 ಗಂಟೆಗೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅರೆಸ್ಟ್ ಮಾಡ್ತಾರೋ ಏನು ಮಾಡ್ತಾರೋ ಮಾಡ್ಕೊಳ್ಳಿ. ದಿನ ಬೆಳಗ್ಗೆ ಬನ್ನಿ 9 ಗಂಟೆಗೆ 5 ಗಂಟೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಮುಂದಿನ ಹೋರಾಟದಲ್ಲಿ ಗೊತ್ತಾಗತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ. ಅಭಿಮಾನಿಗಳು ನನ್ನ ಜೊತೆ ಉಪವಾಸ ಕೂತ್ಕೊಳ್ಳೋರು ಬಂದು ಕೂತ್ಕೊಳ್ಳಿ. ನನಗೆ ಆತ್ಮಸ್ಥೈರ್ಯ ತುಂಬೋರು, ನನ್ನ ಏನು 10 ಗುಂಟೆ ಜಾಗಕ್ಕೆ ಏನು ಹೋರಾಟ ಮಾಡ್ತಾಯಿದ್ದೀವಿ ಆತ್ಮಸ್ಥೈರ್ಯ ತುಂಬಿ ಬನ್ನಿ, ಭಾಗವಹಿಸಿ, ಹೋಗಿ ಉಪವಾಸ ಸತ್ಯಾಗ್ರಹ ನೀವು ಕೂತ್ಕೊಳ್ಳೋರು ಜೊತೆ ಕೂತ್ಕೋಬೋದು. ನಾನಂತೂ ಅಲ್ಲಿ ಕೂತ್ಕೊಂಡ ಮೇಲೆ ಕೇಳಲ್ಲ, ಮೇಲಕ್ಕಂತೂ ಹೇಳೋದಿಲ್ಲ ನಾನು. ಪೊಲೀಸ್ನವರು ಕಡಾಖಂಡಿತವಾಗಿ ಹೇಳಿದ್ದಾರೆ, ನೀವು ಎದ್ದಿಲ್ಲ ಅಂದರೆ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು
ಕಾನೂನು ವಕೀಲರು ಮತ್ತು ನಾವು ಹೈಕೋರ್ಟ್ ವಕೀಲರ ಹತ್ರ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಏನು ಕಾನೂನಿನಲ್ಲಿ ಇದೆಯಾ ಇಲ್ವಾ ಏನಂತ ತಿಳ್ಕೊಂಡು ನಾವು ಅದನ್ನು ಮುಂದಿನ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ಉಪವಾಸ ಸತ್ಯಾಗ್ರಹ ಗ್ಯಾರಂಟಿ ಡಿಸೆಂಬರ್ 18ರಿಂದ 21ರವರೆಗೆ ನಾವು ಅನಿರ್ದಿಷ್ಟ ಯಾವುದು ಉಪವಾಸ ಸತ್ಯಾಗ್ರಹನ ನಾವು ಮಾಡ್ತಾಯಿದ್ದೀವಿ. ಇದು ಒಂದು ಕಡೆ. ಹೈಕೋರ್ಟ್ಗೆ ಆಲ್ರೆಡಿ ಹೋಗಿದ್ದೀವಿ, ಅದು ಒಂದು ಕಡೆ. ಮತ್ತು 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಎಲ್ಲ ಇಲಾಖೆಗೂ ಆಲ್ರೆಡಿ ಕೊಟ್ಟಿದ್ದೀನಿ, ಎಲ್ಲ ಇಲಾಖೆಗೂ ಕೊಟ್ಟಿದ್ದೀನಿ. ಕೆಂಗೇರಿ ಒಂದು ಸ್ಟೇಷನ್ ಕೊಟ್ಟಿಲ್ಲ, ಅದು ಅವ್ರು ಕೊಡ್ತೀನಿ ನಾನು. ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳಿ ಸರ್ಕಾರಕ್ಕೆ, ದಯವಿಟ್ಟು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂಬಂಧ ಇದೆ. ನಾವು ಎಲ್ಲೇ ಸೆಪ್ಟೆಂಬರ್ 18 ಡಿಸೆಂಬರ್ 30 ಅಂದರೆ ಹೋಗೋದೇ ಅಭಿಮಾನ ಸ್ಟುಡಿಯೋಗೆ ಅಭಿಮಾನಿಗಳು ಅಲ್ಲಿ ದರ್ಶನ ಮಾಡೋಕ್ಕೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು, ನೀವೇ ಎಲ್ಲ ಮಾಡ್ಕೊಟ್ಟಿದ್ದೀರಾ. 10 ಗುಂಟೆದು ಸರ್ವೆ ಮಾಡಿ ಅವ್ರು ಬರ್ಕೊಟ್ಟವ್ರೆ. ಇವತ್ತು ಅವ್ರು ಬರ್ಕೊಟ್ಟಿಲ್ಲ ಅಂತ ಹೇಳ್ಬೋದು, ಹೇಳಿ ಅವ್ರು ರೆಕಾರ್ಡ್ ಇದೆ. ನಾನು ರೆಕಾರ್ಡ್ ಇಟ್ಕೊಂಡೆ ಹೋಗ್ತಾ ಇರೋದು ಹೈಕೋರ್ಟ್ಗೆ, ನಾನೇನು ಸುಮ್ಮನೆ ಹೋಗ್ತಾ ಇಲ್ಲ, ರೆಕಾರ್ಡ್ ಇದೆ, ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಅವರೇ ಹೇಳಿದ್ದಾರೆ ಹೈಕೋರ್ಟ್ನವ್ರು, ನೀವು ಬಗೆಹರಿಸ್ಕೊಳ್ರಿ ಸರ್ಕಾರದ ಹತ್ರ ಅಂತ. ಬಗೆಹರಿಸಿಲ್ವ ಬಂದು ನಮ್ಮ ಹತ್ರ ಅಂತ ಹೇಳ್ದಂಗಿತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಸದಸ್ಯ ಪೀಠ. ನಾವು ಇದು ತೀರ್ಮಾನ ತಗೊಳಕ್ಕಾಗಲ್ಲ, ನೀವು ಇವಾಗ ಬಂದಿದ್ದೀರಾ ತಗೊಂಡು ಇವು ನಮ್ಮ ಮಾಹಿತಿನ ಪರಿಶೀಲಿಸಿ ನೀವು ಸರ್ಕಾರಕ್ಕೆ ರೆಫರ್ ಮಾಡಿದ್ರು. ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ, 2 ತಿಂಗಳಿಂದ ಕೊಟ್ಟಿದ್ದೀವಿ, 2 ಸರಿ ಕೊಟ್ಟಿದ್ದೀನಿ, 2 ಸರಿ ಕೊಟ್ಟಿದ್ದೀನಿ, ಏನೂ ಆದೇಶ ಮಾಡಿಲ್ಲ. ಅದಕ್ಕೆ ನಾನು ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನೇನು ಮಾಡಲಿ? ನಾನೇನು ಉಪವಾಸ ಸತ್ಯಾಗ್ರಹ ಮಾಡೋ ಅಗತ್ಯ ಇರಲಿಲ್ಲ. ಅದು ಈ ಸರ್ಕಾರ ಕಣ್ ತರಿಸ್ಬೇಕು, ಹೋರಾಟ ಮಾಡಬೇಕು. ಬನ್ನಿ ಎಲ್ಲ ಹೋರಾಡ್ತಲೂ ಡಿಸೆಂಬರ್ 17ರಿಂದ ಡಿಸೆಂಬರ್ 21ರವರೆಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಬಗ್ಗೆ ಹೋರಾಟಗಳನ್ನ ಸಂಘಟನೆಗಳು ಹಮ್ಮಿಕೊಂಡಿವೆ. ಅಭಿಮಾನಿಗಳು ಬನ್ನಿ ಬೆಂಬಲಿಸಿ 5 ದಿನಗಳ ಹೋರಾಟನ ಯಶಸ್ವಿ ಆಗಬೇಕು ಅಷ್ಟೇ. ನಾಮಗಳು ಹರವು, ದೇವರು ಒಬ್ಬನೇ. ನಾವು ಪೂಜಾರಿಗಳಿದ್ದೀವಿ, ಭಕ್ತರುಗಳು ಒಂದು ಕಡೆ, ಪೂಜಾರಿಗಳೊಂದು ಕಡೆ, ಹೊರ ಕೊಡೋರು ಒಂದು ಕಡೆ. ಹೊರ ಕೊಡೋರು ಯಾರು? ಸರ್ಕಾರ, ಅಭಿಮಾನ ಸ್ಟುಡಿಯೋ ಮಾಲೀಕರು. ಇದರಲ್ಲಿ ಜಂಜಾಟ ನಮಗೆ. ಇಲ್ಲಿ ನಾವು ಪೂಜಾರಿಗಳಿದ್ದೀವಿ, ಪೂಜಾರಿಗಳಂದ್ರೆ ಲೀಡ್ರ್ಗಳು. ಭಕ್ತರು ಯಾರಂದರೆ ಅಭಿಮಾನಿಗಳು. ದೇವ್ರು ಯಾರು? ಅಭಿಮಾನ ಸ್ಟುಡಿಯೋ ಮಾಲೀಕರು, ಸರ್ಕಾರ. ಈ 3 ನಡುವೆ ಜಂಜಾಟದ ನಡುವೆ ಈ ಸರ್ಕಾರದ ಕಣ್ ತರಿಸ್ಬೇಕು, ಅಭಿಮಾನ ಸ್ಟುಡಿಯೋ ಮಾಲೀಕರು ಕಣ್ ತರಿಸ್ಬೇಕು ಅಂತ ನಾವು ಸುಮಾರು ಡಿಸೆಂಬರ್ 17ರಂದು ನಾವು ರ್ಯಾಲಿ ಸಂಘಟನೆಗಳು ಇಟ್ಕೊಂಡಿದೆ. ಒಕ್ಕೂಟ ಅಂತ ಏನು ಇವತ್ತು ಅನೌನ್ಸ್ ಮಾಡಿದ್ದಾರೆ, ಆ ಒಕ್ಕೂಟದಿಂದ ರ್ಯಾಲಿ ಅನೌನ್ಸ್ ಮಾಡಿದ್ದಾರೆ ಡಿಸೆಂಬರ್ 17ಕ್ಕೆ. ನಾವು ಭಾಗವಹಿಸ್ತೀವಿ, ನಮ್ಮ ಸಂಘಟನೆಯವರು ಭಾಗವಹಿಸ್ತೀವಿ, ಅದರಲ್ಲಿ 2 ಮಾತಿಲ್ಲ. ಈಗ ತಿರುಪತಿ ನಾಮಕ್ಕೆ ಎಲ್ಲ ಭಕ್ತರು ಹೋಯ್ತಾರೆ ಅಲ್ವಾ? ಅವಷ್ಟೇ ನಾನು ವಿಷ್ಣು ಅಪ್ಪಾಜಿ ಏನು ಅಭಿಮಾನ ಸ್ಟುಡಿಯೋ ಇದೆ ಹೋರಾಟ ಕಿಚ್ಚಿಕ್ಕಿದ್ದೆ ನಾನು 2014ರಲ್ಲಿ ಹೋರಾಟ ಧುಮುಕಿದ್ದೆ, ಸ್ಟಾರ್ಟ್ ಮಾಡಿದ್ದೆ ನಾವು, ಆಯಿತಾ? ಅಂದ ಅಭಿಮಾನ ಸ್ಟುಡಿಯೋದಲ್ಲಿ ನಮ್ಗೆ ಸ್ಮಾರಕ ಬೇಕು ಅಂತ ಅವಾಗ 14ರಲ್ಲಿ 2017ರಿಂದ ಪುಣ್ಯಭೂಮಿ ಬೇಕು. ಸ್ಮಾರಕ ಯಾವಾಗ 16ಕ್ಕೆ ಹೋಯ್ತು ಮೈಸೂರಿಗೆ, 17ರಿಂದ ಪುಣ್ಯಭೂಮಿ. ಸ್ಮಾರಕ ಸರ್ಕಾರದ್ದು, ಪುಣ್ಯಭೂಮಿ ಅಭಿಮಾನಿಗಳದ್ದು. ಇಷ್ಟೇ ನಾನು ಹೇಳಕ್ಕೆ ಬರೋದು. ಸರ್ಕಾರ, ಈ ನಲಾಯಕ್ ಸರ್ಕಾರಗಳು, 7 ಜನ ಮುಖ್ಯಮಂತ್ರಿಗಳು, 3 ಜನ ಸರ್ಕಾರಗಳು ಅಭಿಮಾನ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂತ್ಯ ಸಂಸ್ಕಾರ ಜಾಗನ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ 14 ವರ್ಷದಿಂದ. ನಿಮಗೆಲ್ಲ ನಾಚಿಕೆ ಆಗ್ಬೇಕು. ನಿಮಗೆ ಸರ್ಕಾರಗಳಿಗೆ ಕೊಟ್ಟಿದ್ದೀವಲ್ರಿ ಮೈಸೂರಲ್ಲಿ. ಯಾಕ್ರಿ ಕೊಟ್ಟರು ಮೈಸೂರಲ್ಲಿ? ನಿಮ್ಗೆ ಏನು ನಮ್ಮ ಮೈಸೂರಲ್ಲಿ ಕೊಡಿ ಅಂತ ಹೇಳಿದ್ವೇನ್ರಿ ನಿಮಗೆ? ನಿಮ್ಮ ಕೈಲಿ ಆಗಿಲ್ಲ. ಸಮಸ್ಯೆ ಬಗೆಹರಿಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಸಮಸ್ಯೆ ಬಗೆಹರಿಸೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಮ ಮೈಸೂರು ತಗೊಂಡು ಕೊಟ್ಟಿದ್ದ ಜಾಗ ನಾವೇನು ಅಭಿಮಾನಿಗಳಿಗೆ ಕೇಳಿಲ್ಲ, ಅಭಿಮಾನಿಗಳು ಇಲ್ಲೇ ಬೇಕು ಅಂತ ಕೇಳಿದ್ದು. ಸಮಸ್ಯೆ ಬಗೆಹರಿಸೋಕೆ ನೀವು 16ರಲ್ಲಿ ಕೊಟ್ರಿ, 17ರಲ್ಲಿ ನಿಮ್ಮ ಸರ್ಕಾರ ಅಭಿಮಾನ ಸ್ಟುಡಿಯೋದನ್ನು ಸಂಧಾನ ಮಾಡಿಕೊಟ್ಟಿದ್ದೀವಿ ಪುಣ್ಯಭೂಮಿ. ಅದನ್ನು ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ನಿಮಗೆ ನಾಚಿಕೆ ಆಗಬೇಕು. ಎಲ್ಲ ಪಕ್ಷಗಳ ಮುಖ್ಯಮಂತ್ರಿಗಳಿರ್ಬೋದು, ಬಂದ ಎಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು, ಕೆಳ ಹಂತದ ಅಧಿಕಾರಿಗಳಿರ್ಬೋದು, ವಿಷ್ಣುವರ್ಧನ ಪ್ರತಿಷ್ಠಾನ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲ ನಲಾಯಕ್. ನೀವು ಅಧಿಕಾರದಲ್ಲಿ ಗೌರ್ಮೆಂಟ್ ಸಂಬಳ ತಗೊಳ್ಳೋಕ್ಕೆ ನೀವು ಯೋಗ್ಯರಲ್ಲ. ಒಬ್ಬ ಅಭಿಮಾನದಿಂದ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನಿಮ್ಗೆ ಏನ್ರಿ ಕೊಡೋಕ್ಕೆ ಸಮಸ್ಯೆ ಬಗೆಹರಿಸೋಕ್ಕೆ? ನಾವ್ಯಾಕೆ ದುಡ್ಡು ಕೊಟ್ಟು ತಗೊಬೇಕು? 10 ಗುಂಟೆ ಅವ್ರು ದಾನ ಬರ್ಕೊಟ್ಟ ಮೇಲೆ ಅದೇನು ಲೆಕ್ಕ ಇಲ್ವೇನ್ರಿ? ಲೆಕ್ಕ ಇಲ್ವೇನ್ರಿ? ಅದಕ್ಕೆ ಸರ್ವೆ ಮಾಡಿದ ಲೆಕ್ಕ ಇಲ್ವೇನ್ರಿ? ಸರ್ಕಾರ 20 ಎಕರೆ ಕೊಟ್ಟಿದ್ದು ಯಾರಿಗೆ? ಕಲಾವಿದರಿಗೆ. ದುಡ್ಡು ಕೊಟ್ಟೆ ತಗೊಂಡಿರೋದು. ಅದು ಏನು ಕೊಟ್ಟರು? ಅವ್ರ ಕಲಾಭಿಮಾನ, ಅಭಿಮಾನ ಸ್ಟುಡಿಯೋದ ಬಾಲಣ್ಣನವರ ಕಲಾಭಿಮಾನ, ಅವರ ಒಂದು ದೊಡ್ಡತನ ನಂಬ್ಕೊಂಡು 20 ಎಕರೆ ಕೊಟ್ಟಿದ್ದು. 10 ಎಕರೆ ನೀವೇ ಮಾಡ್ಕೊಂಡ್ಬಿಡ್ಲಿಲ್ಲ.
ಸರ್ಕಾರ ಪರ್ಮಿಷನ್ ಅಂದರೆ ಸರ್ಕಾರ ಪರ್ಮಿಷನ್ ತಗೊಂಡು ನೀವು ಮಾರಿರೋದು. ಏನಂತಕ್ಕೆ ಮಾರಿರೋದು ನೀವು? ಅಭಿವೃದ್ಧಿ ಪಡಿಸ್ತೀವಿ ಅಂತ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಒಂದು ಜಾಗದ ಬಗ್ಗೆ. ಕೇಸ್ ಯಾರು ಹಾಕಿದ್ರು? ಡಿ ಸಿ. ಹತ್ಕುಂಡ ಮಾಡಿದ್ದಾರೋ ಡಿ ಸಿ. ಡಿ ಸಿ ಹೋಗಿದ್ದಾರೋ ಇದೇ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಗಣೇಶ್, ಕಾರ್ತಿಕ್, ರಾಜು ಗೌಡ್ರು. ಸಂಧಾನ ಮಾಡಿದ್ದಾರೋ ರಾಜು ಗೌಡ್ರು ಅಲ್ವಾ? ಇದೆಲ್ಲ ರೆಕಾರ್ಡ್ ಇಲ್ವಾ? ಇದೆಲ್ಲ ಸುಳ್ಳ? ಮನುಷ್ಯನಿಗೆ ನೋಡ್ರಿ, ನಾಳಿನ ಜನ ನೋಡ್ತಾ ಇರ್ತಾರ್ರಿ, ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅದು. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಈಗಲೂ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ರೀ, ಬೇಡ್ರಿ, ಇದು ಬೇಡ ರೀ, ಮಂಡುತನ ಬೇಡ ರೀ. ಅವರು ಕಲಾವಿದರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಮೊಮ್ಮಗ ಅಂತ ತಿಳ್ಕೊಡ್ರಿ, ನಿಮ್ಮಲ್ಲಿ ತಮ್ಮ ಅಂತ ತಿಳ್ಕೊಳ್ರಿ. ಅವರು ಯಾಕ್ರಿ ಇಷ್ಟು ಮಂಡುತನ, ಇಷ್ಟು ನಮಗೆ ತೊಂದರೆ ಕೊಡ್ತೀರಿ? ಬೇಡ. ಇನ್ನು ಮೇಲಾದರೂ ದಯವಿಟ್ಟು ನಿಮಗೆ ನಾವು ಅಭಿಮಾನಿಗಳು ನಿಮಗೆ ಚಿರಋಣಿಯಾಗಿರ್ತೀವಿ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮನಸ್ಸು ಮಾಡಿದ್ರೆ ಸರ್, ಯಾವ ಸರ್ಕಾರನೂ ಬೇಡ ಸರ್, ಯಾವ ಸರ್ಕಾರಗಳು ಬೇಕಿಲ್ಲ, ಯಾವ ಮುಖ್ಯಮಂತ್ರಿಗಳು ಬೇಕಿಲ್ಲ, ಯಾವ ಜಿಲ್ಲಾಧಿಕಾರಿಗಳು ಬೇಕಿಲ್ಲ, ಯಾವ ವಿಷ್ಣುವರ್ಧನ ಪ್ರತಿಷ್ಠಾನ ಕಂದಾಯ ಇಲಾಖೆನೂ ಬೇಕಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಆಯಿತು, ಅಭಿಮಾನಿಗಳನ್ನ ಹೊತ್ಕೊಂಡೆ ಬಿಟ್ಕೊಡ್ತೀವಿ, ಮಾಡ್ಕೊಂಡು ಹೋಗಲಿ ಅಂತ. ಅವರು ಟ್ರಸ್ಟ್ ಅವರೇ ಮಾಡಲಿ, ನಾನು ಟ್ರಸ್ಟ್ ಬೇಡಿಕೆ ಬೇಡ. ರಾಜಗೌಡ ಟ್ರಸ್ಟ್ ವಿಸರ್ಜನೆ ಮಾಡ್ತೀನಿ, ಬೇಡಿಕೆ ಬೇಡ. ಅವರೇ ಒಂದು ಟ್ರಸ್ಟ್ ಮಾಡಿ ಹತ್ಕೊಂಡು ಅಭಿಮಾನಿಗಳಿಗೆ ಅಲ್ಲೊಂದು ಏನು ಹತ್ಕೊಂಡೆ ಸರ್ವೆ ಮಾಡಿದ್ದಾರೆ, ಅಲ್ಲಿ ಕಾಂಪೌಂಡ್ ಓಪನ್ ಮಾಡಿಬಿಟ್ಟು ಅವರೇ ಎಲ್ಲ ಜಾಗ ಮಾಡಿಕೊಡ್ಲಿ, ಅವರೇ ಒಂದು ಟ್ರಸ್ಟ್ ಮಾಡಲಿ. ಬೇಕಿದ್ರೆ ನಮ್ಗೆ ತಗೊಳ್ಳಿ, ಇಲ್ಲರ ಬೇಡ, ದುಡ್ಡಿರೋರನ್ನು ತಗೊಳ್ಳಿ. ರಾಜಗೌಡ ಅಭಿಮಾನಿ ಹೋರಾಟ ಮಾಡ್ತೀನಿ ಸಾಕಷ್ಟೇ. ನನಗೆ ಯಾವ ಬಿಲ್ಡಪ್ ಸ್ಟೇಟಸ್ಸು ನನಗೆ ಬೇಕಾಗಿಲ್ಲ, ನನಗೆ ಬೇಕು ಇಲ್ಲ. ಅದು ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಹಿಂಗೆ, ಯಾವನ್ನೂ ಬಿಡಲ್ಲ. ನಾನು ನೇರವಾಗಿ ಮಾತಾಡ್ತೀನಿ. ಇದು ಒಬ್ಬ ಅಭಿಮಾನಿಯ ಒಂದು ಕಿಚ್ಚು, ನೋವು, ಸಂಕಟ, ರೋಷ. ಹೆಸರು ಮಾಡೋಕ್ಕಲ್ಲ, ದುಡ್ಡು ಮಾಡೋಕ್ಕಲ್ಲ, ಸುಳ್ಳು ಹೇಳಿಕೆ ಕೊಡೋಕ್ಕಲ್ಲ, ಗುಂಪು ಕೊಡೋಕ್ಕಲ್ಲ, ದಬ್ಬಾಳಿಕೆ ಮಾಡೋಕ್ಕಲ್ಲ. ರಾಜಗೌಡರು ಏನೋ ಮಾಡಿದ್ರು, ನನ್ನ ಸಂಘಟನೆ ಪದಾಧಿಕಾರಿಗಳಿದ್ದಾರೆ, ನಾನು ಯಾರು ಇಲ್ಲಿವರೆಗೂ ಬಳಸ್ಕೊಂಡಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಮಾಧ್ಯಮದ ಮೂಲಕ. ಏನೇ ಆದರೂ ನಾನು ಒಬ್ಬ ತೊಂದರೆ ಅನುಭವಿಸ್ತೀನಿ ಹೊರತು ನಮ್ಮ ಪದಾಧಿಕಾರಿಗಳಿಗೆ ಆಗಲಿ ಯಾರಿಗೂ ನಾನು ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ಇಷ್ಟೇ ಅಭಿಮಾನಿಗಳೇ, ದಯವಿಟ್ಟು ಅಭಿಮಾನಿಗಳೇ, ಪುಣ್ಯಸ್ಮರಣೆ ಕಾರ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, ಬನ್ನಿ ಭಾಗವಹಿಸಿ. 30 ಸೆಪ್ಟೆಂಬರ್ ಡಿಸೆಂಬರ್ 30 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ. ಅಭಿಮಾನಿಗಳೆಲ್ಲ ಬನ್ನಿ, ಸಂತೋಷದಿಂದ ಭಾಗವಹಿಸಿ. ಡಿಸೆಂಬರ್ 17ರಿಂದ 21ರವರೆಗೆ ಡಾಕ್ಟರ್ ವಿಷ್ಣುವರ್ಧನ ಪುಣ್ಯಭೂಮಿ ಬಗ್ಗೆ ಹೋರಾಟಗಳು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಒಕ್ಕೂಟ ರ್ಯಾಲಿ ಕಂಡಿದೆ 17ಕ್ಕೆ ಭಾಗವಹಿಸಿ. VHS ಅಭಿಮಾನ್ ಡಾಕ್ಟರ್ ಪುಣ್ಯಭೂಮಿ ಟ್ರಸ್ಟು ಹಾಗೂ ವಿಷ್ಣು ಸೇನಾ ಸಂಘಟನೆ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಪರ್ಮಿಷನ್ ಕೊಟ್ಟಿಲ್ಲ. ಅನಿರ್ದಿಷ್ಟಾವಧಿ ಧರಣಿನೇ ಆಗ್ಬೋದು, ಅದು ಕಂಟಿನ್ಯೂ ಆಗ್ಬೋದು, ಯಾವ್ದಾದ್ರು ಆಗ್ಬೋದು. ನೈಟ್ ಆ್ಯಂಡ್ ಡೇ ಕೊಟ್ಟರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ. ಅವ್ರು ಉಪವಾಸ ಸತ್ಯಾಗ್ರಹ ಕೊಟ್ಟಿಲ್ಲ ಪರ್ಮಿಷನ್ನು, ಅನಿರ್ದಿಷ್ಟಾವಧಿ ಧರಣಿಯಾಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಪೊಲೀಸ್ನವ್ರು ಏನು ಮಾಡ್ತಾರೆ ಮಾಡಿ, ನಾನಂತ ಎದ್ದೇಳೋದಿಲ್ಲ. ಅವರು ನೈಟ್ ಆ್ಯಂಡ್ ಡೇ ಕೊಟ್ಟರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ, ಕೊಟ್ಟಿಲ್ವ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅನಿರ್ದಿಷ್ಟಾವಧಿ ಧರಣಿ. ಅದು 4 ದಿವಸ ತಗೊಂಡಿದ್ದೀನಿ, ಅದು 10 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು, ಗೊತ್ತಿಲ್ಲ. ಹೋರಾಟ ಸುಮ್ಮನೆ ಅಂತ ನಂದು ಕೊನೆಯ ಹೋರಾಟ ಇದು. ನಾನು ಸಾಕಾಗಿದೆ. ನನಗೆ 7-8 ವರ್ಷದಿಂದ ನನಗೆ ಸಹಿಸಿ ನೋಡಿ ಸಾಕಾಗಿದೆ. ನನಗೆ ಶಕ್ತಿ ಇಲ್ಲ. ನನಗೆ ಅಷ್ಟು ಮನಸ್ಸಿಗೆ ಬೇಜಾರಾಗಿದೆ. ಈ ಸರ್ಕಾರಗಳು, ಈ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ ಅಭಿಮಾನಿಗಳಿಗೆ. ಇಷ್ಟೇ ಅಭಿಮಾನಿಗಳೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೋರ್ಟ್ಗೆ ಆಲ್ರೆಡಿ ಹೋಗಿದ್ದೀನಿ 10 ಗಂಟೆ ದಾಖಲೆ ಬಗ್ಗೆ ಎಲ್ಲ ದಾಖಲೆ ಇಟ್ಕೊಂಡು. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಮ್ಮ ಸಂಘಟನೆ ಟ್ರಸ್ಟಿಂದ 18ರಿಂದ 21 ಮತ್ತು ಡಿಸೆಂಬರ್ 17 ಏನಿದೆ ರ್ಯಾಲಿ, ಪ್ರತಿಭಟನಾ ರ್ಯಾಲಿ ಫ್ರೀಡಮ್ ಪಾರ್ಕಲ್ಲಿ. ಎರಡೂ ಹೋರಾಟಗಳು ಫ್ರೀಡಮ್ ಪಾರ್ಕ್ನಲ್ಲಿ ನಡೀತೈತೆ. ಬೆಳಗ್ಗೆ 9ರಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು, ನಾಡಿನ ವಿಷ್ಣುಜಿ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಯವರು ಬನ್ನಿ. ಇದೇ ನಿಮಗೆ ನಾನು ಕೇಳ್ಕೊತಾ ಇದ್ದೀನಿ. ನಾನು ಯಾರಿಗೂ ಬೊಕ್ಕೆ ಕಟ್ಟಿ ಕರೆಯಲ್ಲ. ಯಾವ ಕನ್ನಡ ಪರ ಹೋರಾಟಗಾರನು, ಯಾವ ಸಾಹಿತಿಗಳನ್ನೂ, ಯಾವ ಫಿಲ್ಮ್ ಆ್ಯಕ್ಟ್ರನ್ನು ನಾವು ನೋಡ್ಬಿಟ್ಟಿದ್ದೀವಿ 14 ವರ್ಷದಿಂದ. ಅವ್ರು ಬಂದಿದ್ದು, ಭಾಗವಹಿಸಿದ್ದು, ಅವರು ಹೇಳಿಕೆ ಕೊಟ್ಟಿದ್ದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ, ಕಲಾವಿದರ ಸಂಘ ಆಗಲಿ, ನಾವು 14 ವರ್ಷದಿಂದ ನೋಡ್ಬಿಟ್ಟಿದ್ದೀವಿ. ನಾವು ಬೊಕ್ಕೆ ಕೊಟ್ಟು ಬರ್ರಪ್ಪ ಅಂತ ನಮಗೂ ಸಾಕಾಗೋಗಿದೆ. ನಾವು ಯಾರನ್ನೂ ಕರೆಯಲ್ಲ ಸ್ವಾಮಿ. ಕರಿಬೋದು, ಅವ್ರು ಕರ್ಕೊಳ್ಳಿ. ನಾವಂತೂ ಯಾರನ್ನೂ ಕರೆಯಲ್ಲ. ಅಷ್ಟು ಅವಮಾನ ಮಾಡಿದ್ದಾರೆ ಕಲಾವಿದರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ್ ಸ್ಟುಡಿಯೋ ಜಾಗಕ್ಕೆ ನೊಂದು ಬಿಟ್ಟಿದ್ದೀವಿ. ಇದೇ ನನ್ನ ಬೇಡಿಕೆ, ಕೋರಿಕೆ. ಮತ್ತು ತಮ್ಮನ್ನ ಎಲ್ಲರೂ ಕನ್ನಡ ಪರ ಸಂಘಟನೆಯವರು ಯಾರೇ ಇದ್ರು ದಯವಿಟ್ಟು ಎಲ್ಲರೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೆಲಸ ನಾವು ಹೋರಾಟ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ಭಾಗವಹಿಸಿ. ಇದೇ ತಮ್ಮ ಮನವಿ ತಮಗೆ ಕೇಳ್ಕೊತಾ ಇದ್ದೀನಿ.
ನಿಮ್ಮ ಮನೆ ಬಾಗಿಲಿಗೆ ಬಂದೀನಿ ನಿಮಗೆ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ನಾನು ಕೈ ಮುಗಿದು ಕನ್ನಡ ಪರ ಸಂಘಟನೆಯವರಿಗೆ, ಸಾಹಿತಿಗಳಿಗೆ, ಚಲನಚಿತ್ರ ನಟರಿಗೆ, ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ಎಲ್ಲರೂ ಏನು ಡಿಸೆಂಬರ್ 17ರಿಂದ 21 ಒಡೆಯುವ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಗೆ ಹೋರಾಟಕ್ಕೆ ಎಲ್ಲ ಬಂದು ಸೇರಿ ಒಂದು ಆತ್ಮಸ್ಥೈರ್ಯ ತುಂಬಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಕರ್ಣನಂತೆ ನೀದಾನಿಯ